ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗೆ ಅದೀರಿ? ಎಲ್ಲರೂ ಚಲೋ ಅದಿರಿ ಅಂತ ಅಂದ್ಕೊಂಡಿದ್ದೀನಿ ರೀ. ನಾನು ಕೂಡ ಚಲೋ ಅದನ್ ರೀ. ಇವತ್ತು ನಾನು ಒಂದು ಸಿಂಪಲ್ಲಾಗಿ ದಿಢೀರಾಗಿರುವಂಥದ್ದು ರೀ ವಡೆನ ಮಾಡಿ ತೋರಿಸ್ತಾ ಇದ್ದೀನಿ ರೀ. ಈ ವಡೆಗೆ ಏನು ನೆನೆಸೋದು ಬೇಡ್ರಿ, ರುಬ್ಬೋದು ಬೇಡ್ರಿ. ಆಗ ಪಟ್ ಅಂತ ಒಂದು 5 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ರೀ. ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬರ್ರಿ. ಮೊದಲಿಗೆ ಇಲ್ಲಿ ಸ್ವಲ್ಪ ನಮ್ಮ ಮನೆಯಲ್ಲಿ ಸ್ವಲ್ಪ ದೋಸೆ ಹಿಟ್ಟು ಉಳ್ದಿತ್ತು ರೀ. ಈ ದೋಸೆ ಹಿಟ್ಟು ಎಲ್ಲರಿಗೂ ಆಗೋಲ್ಲ ಅಂತ ಹೇಳ್ರಿ ನಾನು ಈ ರೀತಿ ವಡೆ ಮಾಡಿದರೆ ತುಂಬ ಸಖತ್ತಾಗಿ ಬಂತು ರೀ. ಈಗ ಒಂದು ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ರೀ ಸ್ವಲ್ಪ ನೀರು ಹಾಕೋತಾ ಇದ್ದೇನೆ ನೋಡಿರಿ. ನೀರಿಗೆ ನಾನು ಉಪ್ಪದು ಏನೂ ಸೇರಿಸ್ತಾ ಇಲ್ಲರಿ, ಆಮೇಲೆ ಸೇರಿಸಿದ್ರೆ ಆಯ್ತಂತ. ಅದಕ್ಕೆ ಕುದಿ ಬಂದಮೇಲೆ ನೋಡಿರಿ, ಇದು ದೋಸೆ ಹಿಟ್ಟು ಏನು ಸ್ವಲ್ಪ ಉಳ್ದಿತ್ತು ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕಲಿಸ್ತಾನೆ ಇರಬೇಕು ರೀ. ಕೈ ಒಟ್ಟ ಬಿಡಬಾರ್ದು ರೀ. ಇದಕ್ಕೆ ಕೈ ಬಿಡೋದ್ರಿಂದ ಹೊತ್ತೆ ಹೋಗುತ್ತೆ ರೀ. ಅದು ಹೊತ್ತು ಹೋತಂದ್ರೆ ಏನಾಗತ್ತಂದ್ರೆ ರೀ ಟೇಸ್ಟ್ ಬರೋದಿಲ್ಲ ರೀ ವಡೆ. ನೋಡಿ ಅದು ಗಂಟು ಆಗೋ ಥರ ಇದನ್ನು ಕೈಯಾಡಿಸ್ತಾನೆ ಇರಬೇಕು ರೀ. ಮತ್ತು ಜೋರು ಉರಿಯಲ್ಲಿ ಇದನ್ನು ಮಾಡಬಾರ್ದು ರೀ. ಒಂದು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ತಾನೆ ಬರ್ರಿ. ಆವಾಗ ಹಿಟ್ಟು ರೆಡಿ ಆಕೈತ್ರಿ. ನೋಡಿರಿ ಹಿಟ್ಟು ರೆಡಿ ಆತ್ರಿ. ಆಗ ಗ್ಯಾಸ್ ಆಫ್ ಮಾಡಿಬಿಟ್ರಿ. ಆ ಗಂಟೆಲ್ಲ ನೀಟಾಗಿ ಇನ್ನೊಂದು ಸಲ ಕಲಿಸ್ಕೋಬೇಕ್ರಿ. ಇದನ್ನು ಈ ರೀತಿ ಮಾಡೋದ್ರಿಂದ ವಡೆ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬರ್ತೈತೆ ರೀ. ನೋಡಿ ಹಿಟ್ಟು ರೆಡಿ ಆತ್ರಿ. ಈ ಹಿಟ್ಟನ್ನು ಡೈರೆಕ್ಟಾಗಿ ನಾನು ವಡೆ ಮಾಡೋದಿಲ್ಲ ರೀ. ಇದಕ್ಕೆ ಇನ್ನೂ ಹಿಟ್ಟನ್ನು ಸೇರಿಸ್ಕೋಬೇಕ್ರಿ. ಆಗ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ಕೊನೆವರೆಗೆ ನೋಡಿರಿ, ಗೊತ್ತಾಗತ್ತೆ ರೀ ನಿಮ್ಗೆ. ಇದನ್ನು ಒಂದು ಪಾತ್ರೆಗೆ ತೆಗಿತಾ ಇದ್ದೀನಿ ನೋಡಿರಿ. ತೆಗೆದುಬಿಟ್ಟು ಈಗ ಬಿಸಿ ಇದೆ ನೋಡಿರಿ ಅದಕ್ಕೋಸ್ಕರ ಸ್ವಲ್ಪ ನೀಟಾಗಿ ಅದನ್ನು ಸ್ಪೂನ್ಲೆ ಎಲ್ಲ ತೆಗಿಬೇಕ್ರಿ. ಇಷ್ಟ ವಡೆನ ಮಾಡೋದಲ್ಲ ರೀ ನಾನು. ಇದಕ್ಕೆ ಸ್ವಲ್ಪ ಹಿಟ್ಟನ್ನು ಕೂಡ ಸೇರಿಸ್ಕೋತೇನೆ ರೀ. ಕಡಲೆ ಹಿಟ್ಟದು ಏನೂ ಹಾಕಕ್ಕೆ ಹೋಗ್ಬೇಡ್ರಿ. ಇದಕ್ಕೆ ನಾನು ಯಾವ ಹಿಟ್ಟು ಸೇರ್ಸತ್ತೇನಂದ್ರೆ ರೀ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರ್ಸತ್ತೇನೆ ರೀ. ಅಕ್ಕಿ ಹಿಟ್ಟು ಸೇರಿಸೋದ್ರಿಂದ ವಡೆ ಇನ್ನೂ ಗರಿ ಗರಿಯಾಗಿ ಬರುತ್ತೆ ರೀ. ಕಡಲೆ ಹಿಟ್ಟು ಹಾಕೋದ್ರಿಂದ ಮೆತ್ತಗಾಗತ್ತೆ ರೀ. ಅದಕ್ಕೋಸ್ಕರ ಕಡಲೆ ಹಿಟ್ಟು ಹಾಕಿಲ್ಲ ರೀ ನಾನಿಲ್ರಿ. ಅಕ್ಕಿ ಹಿಟ್ಟು ಸೇರಿಸ್ಕೊತಾ ಇದ್ದೇನೆ ನೋಡಿರಿ. ನಿಮ್ಮ ಮನೆಯಾಗ ಏನಾರು ಜಾಸ್ತಿ ಜನ ಇದ್ದರೆ ನೀವು ಜಾಸ್ತಿ ಅಕ್ಕಿ ಹಿಟ್ಟು ಹಾಕ್ಕೊಂಡ್ರಿ ಮಾಡ್ಕೊಳ್ರಿ. ನಾನಿಲ್ಲಿ ಸ್ವಲ್ಪನ ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇದಕ್ಕೆ ಈ ಹಿಟ್ಟಿಗೆ ರೀ ನಾನು ಕಟ್ ಮಾಡಿರುವಂಥ ಸ್ವಲ್ಪ ಕೊಬ್ಬರಿ ಚೂರನ್ನು ಕೂಡ ಹಾಕೋತಾ ಇದ್ದೀನಿ ರೀ. ಆಗ ಸ್ವಲ್ಪ ಗ್ರೀನ್ ಚಿಲ್ಲಿನೂ ಕಟ್ ಮಾಡಿ ಹಾಕೋತಾ ಇದ್ದೀನಿ ರೀ. ಗ್ರೀನ್ ಚಿಲ್ಲಿ ಬೇಡ ಅನ್ನೋರ್ದು ಸ್ಕಿಪ್ ಮಾಡ್ಬೋದು ರೀ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ರೀ. ಸ್ವಲ್ಪ ಟೇಸ್ಟಿಗೆ ತಕ್ಕಂಗೆ ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ರೀ. ಯಾಕೆ ಮೊದಲಿಗೆ ದೋಸೆ ಹಿಟ್ದಾಗೂ ಸ್ವಲ್ಪ ಉಪ್ಪು ಇರ್ತೈತೆ ರೀ, ನೋಡ್ಕೊಂಡು ಹಾಕ್ಕೊಳ್ರಿ. ಆಗ ಸ್ವಲ್ಪ ಜೀರಿಗೆನೂ ಹಾಕೋತಾ ಇದ್ದೀನಿ ರೀ. ಆಗ ಸ್ವಲ್ಪ ಅಜ್ವಾನು ಕೂಡ ಸೇರಿಸ್ಕೊತಾ ಇದ್ದೀನಿ ರೀ. ಮೇಲ್ಗಡೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ರೀ. ಕರಿಬೇವು ಸೊಪ್ಪು ಹಾಕೋದ್ರಿಂದ ಅಂತೂ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ರೀ. ಅದಕ್ಕೋಸ್ಕರ ಇದಕ್ಕೆ ನೀರು ಹಾಕಿದ್ರೆ ಚೆನ್ನಾಗಿ ಇದನ್ನು ನಾದ್ಕೋಬೇಕ್ರಿ. ಯಾಕಂದ್ರೆ ಅದು ಮೊದಲೇ ಆಲ್ರೆಡಿ ನಾವು ಹಿಟ್ಟು ನೀರು ಹಾಕಿ ಚೆನ್ನಾಗಿ ಅದನ್ನು ಮಾಡ್ಕೊಂಡಿದ್ವಲ್ವ, ಅದಕ್ಕೋಸ್ಕರ ಇನ್ನೂ ಜಾಸ್ತಿ ಹಿಟ್ಟು ಹಿಡಿತಿತ್ತಂದ್ರೆ ಹಿಟ್ಟು ಹಾಕ್ಕೊಡ್ರಿ. ಇಲ್ಲ ತುಂಬ ಗಟ್ಟಿ ಆಗ್ತಿತ್ತಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಡ್ರಿ. ತುಂಬ ಗಟ್ಟಿನೂ ಇರಬಾರ್ದು ರೀ, ತುಂಬ ಮೆತ್ತಗೂ ಇರಬಾರ್ದು ರೀ. ಈಗ ಚಪಾತಿ ಹಿಟ್ಟಿನ ಅದಕ್ಕೆ ಅದನ್ನು ನಾವು ಹಿಟ್ಟು ಕಲಿಸ್ಕೋಬೇಕ್ರಿ. ಈಗ ಹಿಟ್ಟು ರೆಡಿ ಆಯ್ತು ನೋಡಿರಿ. ಇದನ್ನು ಒಂದು ಸ್ವಲ್ಪ ನೀರು ಹಚ್ಕೊಂಡ್ರಿ ಕೈಗೆ. ನೀವು ಎಣ್ಣೆಯಾರು ಹಚ್ಕೊರಿ, ನೀರಾರು ಹಚ್ಕೊಳ್ರಿ. ಈಗ ಅದನ್ನು ವಡೆಯನ್ನು ಮಾಡ್ಕೊಂಡ್ರಿ. ನಾನಿಲ್ಲಿ ಚಿಕ್ಕ ಚಿಕ್ಕ ಬಾಲ್ ಮಾಡಿಕೊಂಡು ಹೋಲ್ ಮಾಡಿಕೊಂಡು ಈ ರೀತಿ ವಡೆ ಮಾಡ್ಕೋತಾ ಇದ್ದೀನಿ ರೀ. ನಿಮಗೆ ಯಾವ ರೀತಿ ಬೇಕು ರೀ ಆ ಥರ ನೀವು ವಡೆ ಮಾಡ್ಕೋಬೋದು ರೀ. ಮತ್ತು ತುಂಬ ದೊಡ್ಡದು ಬೇಕಂದರೆ ದೊಡ್ಡದನ್ನು ಮಾಡ್ಕೋಬೋದು ರೀ, ಚಿಕ್ಕ ಬೇಕಂದರೆ ಚಿಕ್ಕ ಚಿಕ್ಕದಾಗಿನೂ ಮಾಡ್ಕೋಬೋದು ರೀ. ಇಲ್ಲಿ ನಾನು ಮೀಡಿಯಮ್ ಆಗಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ. ನೋಡಿರಿ ಈ ಥರ ರೆಡಿ ಆಯಿತು ವಡೆ ನೋಡಿರಿ. ಈ ರೀತಿ ಎಲ್ಲ ವಡೆಗಳನ್ನ ರೆಡಿ ಮಾಡ್ಕೊಳ್ಳೋಣ್ರಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಆಲ್ ಅಂತ ಕೊಡಿ. ಹಾಗೆ ನಾನು ಹಾಕುವಂಥ ಎಲ್ಲ ಹೊಸ ರೆಸಿಪಿಗಳ ನೋಟಿಫಿಕೇಷನ್ ಮೊದಲು ನಿಮ್ಗೆ ಬರುತ್ತೆ ರೀ. ಈಗ ನೀವೇನಾದರೂ ನಿಮ್ಮ ಮನೆಯಲ್ಲಿ ಹಿಟ್ಟು ಉಳಿದಾಗ ದೋಸೆ ಹಿಟ್ಟಾಗಿರ್ಬೋದು, ಇಡ್ಲಿ ಹಿಟ್ಟಾಗಿರ್ಬೋದು, ಅದರಿಂದ ಯಾವ್ಯಾವ ರೆಸಿಪಿಗಳನ್ನು ಮಾಡ್ತೀರಾ ಅಂತ ನನಗೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನಾನು ಟ್ರೈ ಮಾಡ್ತಾನೆ ಇರ್ತೀನಿ ರೀ. ಬಟ್ ಇದನ್ನು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದೆ ರೀ, ತುಂಬ ಚೆನ್ನಾಗಿ ಬಂತು ರೀ. ನೋಡಿರಿ ಎಲ್ಲ ರೆಡಿ ಆಯ್ತು ರೀ ವಡೆಗಳು. ಈಗ ಇದನ್ನು ಕರಿಯೋಕ್ಕೆ ಒಂದು ಬಾಣಲಿ ಕಾಯಕ್ಕೆ ಇಟ್ಟಿದ್ರಿ ನಾನು ಎಣ್ಣೆನ. ಈಗ ಒಂದೊಂದಾಗಿ ಸಣ್ಣ ಉರಿಯಲ್ಲೇನ ಫ್ರೈ ಮಾಡ್ಕೋಬೇಕ್ರಿ. ಯಾಕಂದರೆ ನೀವು ಜೋರು ಉರಿಯಲ್ಲಿ ಫ್ರೈ ಮಾಡ್ಕೊಂಡ್ರೆ ವಡೆ ಎಲ್ಲ ಒಳಗಡೆ ಹಸಿ ಹಸಿದ ಉಳಿದು ಬಿಡ್ತೈತೆ ರೀ.
ಅದಕ್ಕೋಸ್ಕರ ರೀ. ಮತ್ತು ಇಲ್ಲಿ ಏನು ಮೇನ್ ಅಂದರೆ ನೀವು ಸೋಡಾ ಹಾಕ್ಕೋಬೇಕಿದ್ರೆ ನೀವು ಸೋಡಾ ಹಾಕ್ಕೊಡ್ರಿ. ನಾನಿಲ್ಲಿ ಏನು ಸೋಡಾ ಹಾಕ್ಕೊಂಡಿಲ್ಲ ರೀ, ಹಾಗೇ ಮಾಡಿದೆ. ತುಂಬ ಚೆನ್ನಾಗಿ ಬಂತು ರೀ. ನೋಡಿರಿ, ಈ ರೀತಿ ವಡೆನ ನಾವು ರುಬ್ಬೋದು ಬೇಡ, ನೆನೆಸೋದು ಬೇಡ, ಪಟ್ಟಂತ ದಿಢೀರಾಗಿ ಮಾಡ್ಕೋಬೋದು ರೀ. ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ರೀ. ಈ ರೀತಿ ಮಾಡಿಕೊಟ್ಟಾಗ ಮಕ್ಕಳಿಗೂ ಖುಷಿ ಆಗತ್ತೆ ರೀ. ಮತ್ತು ನಾವು ಈ ಉಳಿದಿರುವಂಥ ಹಿಟ್ಟಿನಿಂದ ವೇಸ್ಟ್ ಮಾಡ್ದೇ ಈ ರೀತಿ ಮಾಡಿದಾಗ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ರೀ. ಹಾಗೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ರೀ. ನಿಮಗೆ ಇಷ್ಟ ಆಗಿತ್ತಂದ್ರೆ ನೀವು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಹಾಗೆ ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ, ಅವರು ಟ್ರೈ ಮಾಡಲಿ, ನೀವು ಟ್ರೈ ಮಾಡಿರಿ. ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ. ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರಿಂದ ನಮಗೂ ಹೊಸ ಹೊಸ ರೆಸಿಪಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಆಗತ್ತೆ ರೀ. ಮತ್ತು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ರೀ. ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಮತ್ತು ಸಿಗೋಣ, ಅಲ್ಲಿವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ನಾವು ಹೊಸ ಹೊಸ ರೆಸಿಪಿಗಳನ್ನು ನಿಮ್ಮ ಮುಂದೆ ತರೋಕ್ಕೆ ಇಷ್ಟಪಡ್ತಾ ಇರ್ತೀವಿ ರೀ. ಬಾಯ್ ಬಾಯ್, ಟೇಕ್ ಕೇರ್ ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್.